ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಈಗ ಆಲ್ರೆಡಿ ಸಫಾರಿ ವರ್ಲ್ಡ್ ವಿಡಿಯೋ ನೋಡಿದ್ರಿ, ಹೇಗಿತ್ತು, ಇಷ್ಟ ಆಯಿತಾ ನಿಮಗೆ? ಏನಾದರೂ ನೋಡಿಲ್ಲ ಅಂತಂದರೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ. ನನ್ನ ಥೈಲ್ಯಾಂಡಿನ ಎಲ್ಲ ವೀಡಿಯೋಸ್ ಕೂಡ ಸಿಗುತ್ತೆ, ನಿಮಗೆ ಹೋಗಿ ನೋಡ್ಬೋದು. ಆಮೇಲೆ ಇವಾಗ ತಾನೇ ಜಸ್ಟ್ ರೂಮಿಗೆ ಬಂದು ರೆಡಿ ಆಗಿಬಿಟ್ಟು ಇವಾಗ ನಾವು ಹೋಗ್ತಾ ಇರೋದು ಬಂದು ಡಿನ್ನರ್ ಕ್ರೂಸ್ಗೆ. ಸೊ ಇವಾಗ ನೋಡಿ ಫೈನಲಿ ಈ ಥರ ರೆಡಿ ಆಗಿಬಿಟ್ಟು ಎಲ್ಲರೂ ಕೂಡ ಡಿನ್ನರ್ ಕ್ರೂಸ್ಗೆ ಹೊರಡ್ತಾ ಇದ್ದೀವಿ. ಹೇಗೆ ಅಂತ ಹೇಳಿದ್ರೆ ನಾವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ವಿ, ಯಾವ್ಯಾವ ಪ್ಲೇಸ್ಗೆ ಯಾವ್ಯಾವ ಥರ ಡ್ರೆಸ್ ಹಾಕ್ಕೊಳ್ಬೇಕು, ಯಾವ್ಯಾವ ಡ್ರೆಸ್ಸು ಟ್ವಿನ್ನಿಂಗ್ ಥರ ಮಾಡ್ಕೊಳ್ಬೇಕು, ಡ್ರೆಸ್ ಕೋಡ್ ಥರ ಯಾವ್ದು ಹಾಕ್ಕೊಳ್ಳೋಣ ಅಂತ ನಾವು ಮುಂಚೆನೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ವಿ. ಸೊ ಇವತ್ತು ಬಂದು ಡಿನ್ನರ್ ಕ್ರೂಸು, ಅದರಲ್ಲೂ ನೈಟ್ ಇರೋದ್ರಿಂದ ನಾವೇನು ಮಾಡಿದ್ವಿ, ಪೇರ್ ಥರ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿ ಇಬ್ಬರು ಬ್ಲೂ ಮತ್ತು ಇಬ್ಬರು ಮರೂನ್ ಥರ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಇವಾಗ ನೋಡಿ ಎಲ್ಲರೂ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀವಿ. ಸೊ ಚೆನ್ನಾಗಿ ರೆಡಿಯಾಗಿದ್ದೀವ, ಹೇಗೆ ರೆಡಿಯಾಗಿದ್ದೀವಿ ಅಂತ ಹೇಳಿ. ಇವಾಗ ನಾವು ಹೋಗ್ತಾ ಇರೋದು ಬಂದು ಐಕಾನ್ಸಿಯಾ ಮಾಲ್ ಒಳಗಡೆ ಇರೋ ಕ್ರೂಸ್ ಒಳಗಡೆ ಡಿನ್ನರ್ ಅರೇಂಜ್ ಮಾಡಿರ್ತಾರೆ ನಮಗೆ ಅಂತ ಹೇಳಿ. ಸೊ ಅಲ್ಲೋಗಿ ಡಿನ್ನರ್ ಮಾಡ್ಕೊಂಬರೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಾವು ರೂಮ್ ಬಿಟ್ಟಾಗ ಈ ಥರ ವೆದರ್ ಇತ್ತು. ಹೊರಗಡೆಗೆ ಬಂದು ಆ ಟ್ರಾಫಿಕಲ್ಲಿ ರೀಚ್ ಆಗೋಷ್ಟ್ರೊಳಗಡೆ ಫುಲ್ ಕತ್ಲೆನೇ ಆಗೋಗ್ಬಿಡ್ತು. ಎಷ್ಟು ಟ್ರಾಫಿಕ್ ಅಂತ ಹೇಳಿದ್ರೆ ಇಲ್ಲಂತೂ ನಮ್ಮ ಬೆಂಗಳೂರೇ ವಾಸಿ ಅನ್ನಿಸ್ಬಿಡ್ತು. ಅದರ ಜೊತೆಗೆ ಮಳೆ ಬೇರೆ. ಮತ್ತು ಇಲ್ಲಿ ಒಂದು ರೂಲ್ಸ್ ಬೇರೆ ಇದೆ, ಏನಂದರೆ ಈ ಬ್ಯಾಂಕಾಕಲ್ಲಿ ಹಾರನ್ ಮಾಡೋಂಗಿಲ್ಲ. ಸೊ ಹಾರನ್ ಮಾಡದೇ ಇರೋದ್ರಿಂದ ಬ್ಯಾಕ್ ಟು ಬ್ಯಾಕೇ ಹೋಗ್ತಾ ಇರ್ತಾರೆ. ಇಲ್ಲಾಂದರೆ ಲೈಟಾಗಿ ಸ್ವಲ್ಪ ಗಾಡಿಗಳೇನಾದರೂ ಕಡಿಮೆ ಇತ್ತು ಅಂತಂದರೆ ಪಕ್ಕಕ್ಕೆ ಹೋಗ್ಬೋದು. ಅಷ್ಟು ಬಿಟ್ಟರೆ ಇಡೀ ಬ್ಯಾಂಕಾಕಲ್ಲಿ ಎಲ್ಲೂ ಕೂಡ ಹಾರನ್ ಮಾಡೋಂಗಿಲ್ಲ. ಯಾವುದೇ ವೆಹಿಕಲ್ ಆಗಿರ್ಬೋದು, ಟೂ ವೀಲರ್ ಆಗಿರ್ಬೋದು, ಕಾರ್ ಆಗಿರ್ಬೋದು. ಬಟ್ ಆದರೆ ಇಲ್ಲಿ ಟೂ ವೀಲರ್ಗಳು ಮಾತ್ರ ಸ್ವಲ್ಪ ಓವರ್ಟೇಕ್ ಮಾಡುತ್ತೆ, ಬಿಟ್ಟರೆ ಕಾರೆಲ್ಲ ಫುಲ್ ಓವರ್ಟೇಕ್ ಥರ ಎಲ್ಲ ಮಾಡಲ್ಲ. ಬಟ್ ಏನಾಗುತ್ತಾ, ಹಾರನ್ನೇ ಮಾಡ್ದಿರಾ ಅದು ಹೆಂಗಿರ್ತಾರೋ. ಇಲ್ಲೆಲ್ಲ ನಮ್ಮ ಬೆಂಗಳೂರಲ್ಲಿ ನೀವೇ ನೋಡಿದ್ದೀರಲ್ಲ, ಸುಮ್ಮನೆ ಒಂದು ಹೆಜ್ಜೆಗೂ ಹಾರ್ನ್ ಮಾಡ್ತೀವಿ. ಬಟ್ ಇಲ್ಲಿ ನಾವು ಇರೋವರೆಗೂ ಒಂದು ಕಡೆ ಕೂಡ ಹಾರನ್ ಸೌಂಡೇ ಕೇಳಿಸ್ಕೊಂಡಿಲ್ಲ. ಬ್ಯಾಂಕಾಕಲ್ಲಿ ತುಂಬ ಮಾಲ್ಗಳಿದ್ದಾವೆ, ಬಟ್ ಆದರೆ ಬ್ಯಾಂಕಾಕಲ್ಲಿ ಐಕಾನ್ಸಿಯಾ ಮಾಲ್ ಬಂದು ಸಿಕ್ಕಾಪಟ್ಟೆ ಫೇಮಸ್ ಮಾಲು. ಸೊ ಒಳಗಡೆ ಎಲ್ಲ ಹೇಗಿದೆ ಅಂತ ನೋಡೋಣವಾ ಹೋಗಿ. ಏನು ಸಿಕ್ಕಾಪಟ್ಟೆ ಮಳೆ ಬೇರೆ ಬಂದಿತ್ತಾ, ಸೊ ಹೇಗೆ ಅಂತ ಹೇಳ್ತೀರಾ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಒಳಗಡೆ ಹೋಗೋದಕ್ಕೆ ಯುನೀಕಾಗಿ ಒಂದು ರೋಡ್ ಥರನೇ ಹೊಸದಾಗಿ ರೆಡಿ ಮಾಡಿಬಿಟ್ಟಿದ್ರು, ಮಳೇಲಿ ನೆನಿಬಾರ್ದು ಅಂತೇಳಿ. ನೋಡಿ ಇದೆ ಅದು, ಎಷ್ಟು ಚೆನ್ನಾಗಿ ಮಾಡಿದಾರಲ್ವ. ಒಳ್ಳೆ ಇದು ಬರುತ್ತೆ ಗೊತ್ತಾ, ಇಗ್ಲೂ ಬರುತ್ತೆ ಗೊತ್ತಾ, ಆ ಥರ ಒಂದು ರೆಡಿ ಮಾಡಿದರು. ಒಂಥರ ಚೆನ್ನಾಗಿತ್ತು. ಇಷ್ಟೊತ್ತರೆಗೂ ವೀಡಿಯೋ ಮಾಡಿದ್ದೀನಿ, ನಾನೇ ಮಾಡಿಲ್ಲ. ಇದೇ ಗೋಳು ನಂದು, ಯಾವಾಗ ನೋಡಿದ್ರು ಒಂದೊಂದ್ಸಲಿ ಆನ್ ಮಾಡಿದ್ದೀನಿ ಅನ್ಕೊಂಡು ಹಿಡ್ಕೊಂಡು ಬರ್ತಾ ಇರ್ತೀನಿ, ಆನೇ ಮಾಡಿಲ್ಲ. ಇಷ್ಟೊಂದೆಲ್ಲ ತೋರಿಸಿದೆ ಗೊತ್ತಾ, ಎಷ್ಟೊಂದು ವೀಡಿಯೋ ರೆಕಾರ್ಡೇ ಆಗಿಲ್ಲ, ಅದು ಬೇಜಾರಾಯಿತು. ಆಮೇಲೆ ಅಲ್ಲೇ ಹೋಗ್ತಾ ವಾಶ್ರೂಮ್ಗೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು, ಇದು ನೋಡಿ ವಾಶ್ರೂಮು, ಮಾಲಲ್ಲಿ ವಾಶ್ರೂಮ್ ಹೆಂಗಿಟ್ಟಾರು ನೋಡಿ ಇಲ್ಲಿ. ಬಟ್ ಮಾಲಲ್ಲಿ ವಾಶ್ರೂಮ್ಸ್ ಎಲ್ಲ ಚೆನ್ನಾಗೇ ಇರುತ್ತೆ ಯಾವಾಗ್ಲೂ. ಬಟ್ ಇಲ್ಲೊಂಥರ ಚೆನ್ನಾಗಿತ್ತು ಆ ಬಾತ್ರೂಮ್ ಅಂತೂ, ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು ಒಳಗಡೆ. ಈ ಮಾಲ್ಗಳಲ್ಲೆಲ್ಲ ಈ ಫ್ಲಶ್ ಮಾಡೋದು ಎಲ್ಲಿ ಅನ್ನೋದೇ ಗೊತ್ತಾಗಲ್ಲ, ಒಳ್ಳೆ ಹೆಂಗೆ ಇಟ್ಟಿರ್ತಾರಲ್ವ. ನಿಮಗೂ ಇದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ಮಾಲ್ಗೆ ಹೋಗಿದ್ದಾಗ, ವಾಶ್ರೂಮ್ಗೆ ಹೋಗಿದ್ದಾಗ ಫ್ಲಶ್ ಎಲ್ಲಿ ಮಾಡೋದು ಅಂತಲೇ ಗೊತ್ತಾಗ್ದಿರಾ ಕನ್ಫ್ಯೂಸ್ ಇರೋರು ಕಮೆಂಟ್ ಮಾಡಿ. ಆಮೇಲೆ ಅಲ್ಲೇ ಇನ್ನೂ ಟೈಮ್ ಇತ್ತು ಅಂತ ಹೇಳಿಬಿಟ್ಟು ವಾಶ್ರೂಮಲ್ಲೇ ಸಿಕ್ಕಾಪಟ್ಟೆ ಮಿರರ್ಗಳು ಹಾಕಿದ್ರು. ಹಾಗೆ ಎಲ್ಲರೂ ಸೇರಿ ಒಂದೊಂದು ಫೋಟೋಸ್ ಎಲ್ಲ ಹಿಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಓಡಾಡ್ತಾ ಇದ್ವಿ. ಒಳ್ಳೆ ಹೇಗಿದೆ ಗೊತ್ತಾ, ಅದೇ ದೊಡ್ಡದಾಗಿದೆಯಾ, ಒಂಥರ ಈ ಶಾಪಿಂಗ್ ಕಾಂಪ್ಲೆಕ್ಸ್ ಥರ ಇದೆ ಅದೊಂದು ವಾಶ್ರೂಮ್ ಏನೇನೆ, ಅಷ್ಟು ದೊಡ್ಡದಾಗಿತ್ತು.
ಎಲ್ಲ ನಿಂತ್ಕೊಂಡು ಫೋಟೋಸ್ ಎಲ್ಲ ಹಿಡ್ಕೊಂಡು ಆಮೇಲೆ ಇವಾಗ ಡಿನ್ನರ್ ಕ್ರೂಸ್ಗೆ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ನೋಡಿ, ಡಿನ್ನರ್ ಕ್ರೂಸ್ಗೆ ಹೋಗೋ ಕಡೆನೂ ಮಳೆ ಬೀಳ್ತಾ ಇದ್ದಿದ್ದರಿಂದ ಅಲ್ಲೂ ಕೂಡ ಸೇಮ್ ಇದೆ ಹಾಕಿದ್ರು. ಅಂದರೆ ಮಳೆ ನೀರು ನಮ್ಮ ಮೇಲೆ ಬೀಳಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಒಂದು ಅರೇಂಜ್ಮೆಂಟ್ ಮಾಡಿದರು. ಒಂಥರ ಇದ್ರ ಕೆಳಗಡೆ ನಡ್ಕೊಂಡು ಹೋಗ್ತಾ ಇದ್ರೆ ಅದೊಂಥರ ಚೆನ್ನಾಗಿತ್ತು ಗೊತ್ತಾ, ಒಳ್ಳೆ ಈ ರ್ಯಾಂಪ್ ನಡ್ಕೊಂಡು ಹೋಗ್ತೀವಿ ಗೊತ್ತಾ, ಆ ಥರ ಫೀಲ್ ಕೊಡ್ತಾಯಿತ್ತು, ಒಂಥರ ಚೆನ್ನಾಗಿತ್ತು. ನೋಡಿ, ಇದೇ ಕ್ರೂಸ್ ಒಳಗಡೆಗೆ ನಾವು ಇವಾಗ ಡಿನ್ನರ್ಗೆ ಅಂತ ಹೇಳಿ ಹೊರಡ್ತಾ ಇರೋದು. ಸೊ ಒಳಗಡೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೊತ್ತಾ. ಅಂದರೆ ಇಲ್ಲಿ 2 ಫ್ಲೋರ್ ಇರುತ್ತೆ, ಅಂದರೆ ಕೆಳಗಡೆ ಒಂದು ಮತ್ತು ಮೇಲ್ಗಡೆ ಟಾಪ್ ಫ್ಲೋರಲ್ಲಿ ಇರುತ್ತೆ. ನಮಗೆ ಕೆಳಗಡೆ ಫ್ಲೋರಲ್ಲಿ ನಮಗೆ ಟೇಬಲ್ ಬುಕ್ ಆಗಿತ್ತು. ಸೊ ನಾವೆಲ್ಲರೂ ಇವಾಗ ಒಳಗಡೆ ಹೋಗ್ತಾ ಇದ್ದಂಗೆ ನಮ್ಮ ಟೇಬಲ್ ನಂಬರ್ ಹೇಳ್ತಾರೆ ಅವರು. ಸೊ ನಮ್ಮ ಟೇಬಲ್ ಹತ್ರ ಹೋಗಿ ಕುತ್ಕೊಳ್ಬೇಕು. ಒಳಗಡೆ ಹೇಗಿದೆ ನೋಡಿ, ಫುಲ್ಲು ಲೈಟಿಂಗ್ಸ್ ಒಂಥರ ಚೆನ್ನಾಗಿದೆ ಅಲ್ವಾ. ಸೊ ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಫುಡ್ಡು ಇಲ್ಲಿ ಮುಂಚೆನೇ ಎಲ್ಲ ಬುಕ್ ಮಾಡಿಬಿಟ್ಟಿರ್ತಾರೆ. ಅಂದರೆ ನಮಗೆ ಟೇಬಲ್ ಬುಕ್ ಆಗ್ತಿದ್ದಂಗೆ ಅನ್ಲಿಮಿಟೆಡ್ ಮಾಮೂಲಿ ಊಟ ಇದು ಎಲ್ಲ ಇರುತ್ತೆ. ಒಳಗಡೆ ಬಂದು ನಮ್ಮ ಟೇಬಲಲ್ಲೇ ಹೋಗ್ತಾ ಇದ್ದಂಗೆ ಫಸ್ಟು ವೆಲ್ಕಮ್ ಡ್ರಿಂಕ್ ಅಂತೇಳಿ ಅವರೇ ಇಟ್ಟಿರ್ತಾರೆ. ಅಂದರೆ ಇಲ್ಲಿ ಹಾಟ್ ಡ್ರಿಂಕ್ಸು, ಸಾಫ್ಟ್ ಡ್ರಿಂಕ್ಸು ಪ್ರತಿಯೊಂದೂ ಇರುತ್ತೆ, ಯಾವ್ದು ಬೇಕಾದ್ರೂ ತೊಗೊಳ್ಬೋದು, ಫುಲ್ ಅನ್ಲಿಮಿಟೆಡೇ ಇರುತ್ತೆ. ಸೊ ನಮಗೆ ಹೋಗ್ತಾ ಇದ್ದಂಗೆ ನಮ್ಮ ಟೇಬಲ್ ಮೇಲೆ ಇಟ್ಟಿದ್ರು, ಜ್ಯೂಸ್ ಇಟ್ಟಿದ್ರು, ಜ್ಯೂಸು ಮತ್ತು ವಾಟರು, ಪ್ಲೇಟ್ಸ್ ಎಲ್ಲ ಇಟ್ಟಿರ್ತಾರೆ. ಸೊ ನಾವೇನು ಮಾಡಬೇಕು, ನಮಗೆ ಏನು ಬೇಕೋ ಇವಾಗೇ ತಿನ್ನಂಗಿದ್ರೆ ತಿನ್ಬೋದು, ಇಲ್ಲಾಂದರೆ ಮ್ಯೂಸಿಕ್ ಹಾಕ್ತಾರೆ. ಸೊ ಮ್ಯೂಸಿಕ್ಕು ಮತ್ತು ಲೈವ್ ಶೋ ಥರ ಸಾಂಗ್ಸ್ ಎಲ್ಲ ಹಾಡ್ತಾ ಇರ್ತಾರೆ. ಸೊ ನಮ್ಗೆ ಇಷ್ಟ ಇತ್ತು ಅಂತಂದರೆ ಲೈವ್ ಶೋಗೆ ಹೋಗಿ ಡ್ಯಾನ್ಸ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ಬಟ್ ಆದರೆ ಆ್ಯಕ್ಚುಲಿ ನಮಗೆ ಟಾಪ್ ಫ್ಲೋರ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಯಾಕೆಂದರೆ ಅಲ್ಲಿ ವ್ಯೂ ಎಲ್ಲ ನೋಡಿಕೊಂಡು, ಮತ್ತು ಇದು ಬಂದು ರಿವರ್ ಕ್ರೂಸ್ ಅಂತ ಹೇಳಿದ್ರೆ ಈ ನದಿ ಒಳಗಡೆ ಅದ್ರ ಪಾಡ್ಗದು ಕ್ರೂಸ್ ಹೋಗ್ತಾ ಇರುತ್ತೆ. ಸೊ ಆ ನೀರು ಮೇಲ್ಗಡೆ ತೇಲ್ತಾ ಇರುತ್ತೆ, ನಾವು ಅಲ್ಲಿ ಊಟ ಮಾಡೋದು. ಸೊ ಒಂಥರ ಚೆನ್ನಾಗಿತ್ತು. ಬಟ್ ಆದರೆ ನಮಗೆ ಕೆಳಗಡೆ ಸಿಕ್ಬಿಟ್ಟಿತ್ತು. ಸೊ ಜಸ್ಟ್ ನಾವು ವಿಂಡೋಯಿಂದ ನೋಡ್ಕೊಳ್ಬೇಕಿತ್ತು ಅಷ್ಟೇ, ಒಂಥರ ಚೆನ್ನಾಗಿತ್ತು. ಆಮೇಲೆ ನಾವೇನು ಮಾಡಿದ್ವಿ, ಜ್ಯೂಸ್ ಒಂದು ಕುಡಿದ್ಬಿಟ್ಟು ಫಸ್ಟು ಮೇಲ್ಗಡೆ ಹೋಗೋಣ, ಹೋಗೋಕ್ಕೆ ಏನಾದರೂ ಬಿಟ್ಟಿಲ್ಲ ಅಂದರೆ ಮತ್ತೆ ಇಲ್ಲೇ ಬಂದು ಕುತ್ಕೊಂಡು ಇಲ್ಲೇ ಮಿರರಲ್ಲೇ ವಿಂಡೋಲೇ ನೋಡೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಬಟ್ ಆದರೆ ಮೇಲ್ಗಡೆ ಹೋಗೋಕ್ಕೆ ಬಿಟ್ಟರು, ಬಟ್ ಮೇಲ್ಗಡೆ ಊಟ ತಿನ್ನೋದಕ್ಕೆ ನಮಗೆ ಬಿಟ್ಟಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನಮಗೆ ಯಾವ್ಯಾವ ಟೇಬಲ್ ಬುಕ್ ಆಗಿರುತ್ತೋ ಅಲ್ಲಿ ಮಾತ್ರನೇ ಊಟ ಮಾಡಬೇಕು ಅಂತ ಹೇಳಿದ್ರು. ಓಕೆ ಆಯಿತು ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಜಸ್ಟ್ ಮೇಲ್ಗಡೆ ಹೋಗಿ ಫೋಟೋಸ್ ಎಲ್ಲ ತೊಗೊಳ್ಳೋಣ. ಯಾಕೆಂದರೆ ಇಲ್ಲಿ ಡಿನ್ನರ್ಗೆ ಅಂತ ಹೇಳಿ ಹೋದರೆ ಕ್ರೂಸ್ ಒಳಗಡೆ ವ್ಯಾಟರನ್ನು ಕಾಣಿಸುತ್ತೆ. ಈ ಇದರಿಂದನೇ ಇದು ಕ್ರೂಸಿಂದನೇ ನಾವು ವಾಟರನ್ನು ನೋಡ್ಬೋದು. ಮತ್ತು ಐಕಾನ್ಚಿಯಾ ಮಾಲ್ ಮಧ್ಯದಲ್ಲಿ ಬರ್ತೀವಿ ನಾವು. ಸೊ ಅದರಿಂದ ಏನು ಮಾಡಿದ್ವಿ, ಮೇಲ್ಗಡೆನೇ ಹೋಗೋಣ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಹಿಡಿತಾ ಇದ್ದೀವಿ ಫೋಟೋಸ್ನ. ಬಟ್ ಆದರೆ ಅದು ಗ್ಲಾಸ್ದು ಎಫೆಕ್ಟೇ ಬರ್ತಾಯಿದೆ. ಸೊ ಅದಕ್ಕೆ ಏನು ಮಾಡಿದ್ವಿ, ಮೇಲ್ಗಡೆ ಹೋಗ್ಬಿಡೋಣ ಬಾ ಅಂತ ಅಂದ್ಬಿಟ್ಟು ಇವಾಗ ಫಸ್ಟು ಮೇಲ್ಗಡೆಗೆ ಹೋಗ್ತಾಯಿದ್ದೀವಿ. ಜಸ್ಟ್ ಅಲ್ಲಿ ಇಟ್ಟಿದ್ದಂಥ ಜ್ಯೂಸ್ ಒಂದು ಕುಡಿದ್ಬಿಟ್ಟು ಮೇಲ್ಗಡೆಗೆ ಬಂದ್ಬಿಟ್ವಿ. ಯಾಕೆಂದರೆ ಆಮೇಲೆ ನಮಗೆ ಫೋಟೋಸ್ ಎಲ್ಲ ತಗೊಳ್ಳೋದಕ್ಕಾಗಲ್ಲ, ಜನ ಜಾಸ್ತಿ ಆಗಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಮೇಲ್ಗಡೆಗೆ ಬಂದ್ವಿ. ಸಖತ್ತಾಗಿದೆ ಮಾತ್ರ. ಬಟ್ ಆದರೆ ನೀರು ಚೆನ್ನಾಗಿಲ್ಲ, ನೀರು ಗಲೀಜು ಥರ ಇದೆ ನೋಡಿ ಅದು. ನಮಗಂತೂ ಇಲ್ಲಿ ಮೇಲ್ಗಡೆನೇ ಟೇಬಲ್ ಸಿಕ್ಬಿಟ್ಟಿದ್ರೆ ಸಖತ್ತಾಗಿರ್ತಾಯಿತ್ತು. ಆ ನೀರು ನೋಡಿಕೊಂಡು ಅದು ಮೂವ್ ಆಗ್ತಾ ಇರೋದು ಗೊತ್ತಾ, ಸುತ್ತಲೂ ಮಾಲು ಮತ್ತು ಇದೆಲ್ಲ ನೋಡಿಕೊಂಡು ವ್ಯೂ ಎಲ್ಲ ನೋಡಿಕೊಂಡು ಊಟ ಮಾಡೋದಕ್ಕೆ ಒಂಥರ ಚೆನ್ನಾಗಿರ್ತಾಯಿತ್ತು. ಬಟ್ ಆದರೂ ಪರವಾಗಿಲ್ಲ, ಯಾಕೆಂದರೆ ನಾವು ಸಖತ್ ಎಂಜಾಯ್ ಮಾಡಿದ್ವಿ ಅದೆಲ್ಲ ನೋಡಿಕೊಂಡು. ಅಲ್ಲೇ ನಿಂತು ಎಲ್ಲ ನೋಡಿದ್ವಿ. ಮೇಲ್ಗಡೆನೂ ಅದೇ ಫುಡ್ಡೇ, ಕೆಳಗಡೆನೂ ಅದೇ ಫುಡ್ಡೇ ಇರೋದು. ಬಟ್ ಆದರೆ ಟೇಬಲ್ ಬುಕ್ ಆಗಿರೋದ್ರಿಂದ ಮೇಲ್ಗಡೆ ನಾವು ಊಟ ಮಾಡೋಕ್ಕಾಗಿಲ್ಲ ಅಷ್ಟೇ. ಬಟ್ ಆದರೆ ಫುಲ್ ಓಡಾಡ್ಬೋದು, ಎಲ್ಲಿ ಬೇಕಾದರೂ ನಿಂತ್ಕೊಳ್ಬೋದು, ಎಲ್ಲಿ ಬೇಕಾದರೂ ಓಡಾಡ್ಬೋದು, ಅದರದ್ದೇನು ರಿಸ್ಟ್ರಿಕ್ಷನ್ಸ್ ಇಲ್ಲ ಅಂತ ಹೇಳಿದ್ರು. ಸೊ ಅದರಿಂದ ಎಲ್ಲ ನೋಡ್ತಾ ಇದ್ವಿ. ಪ್ರತಿಯೊಂದು ಅಷ್ಟೇನೆ, ಕೇಕಿಂದ ಹಿಡ್ದು ಬಿಸ್ಕೆಟ್ಸಿಂದ ಹಿಡ್ದು ಫುಲ್ ಬೊಫೆಟ್ ಥರನೇ ಇರುತ್ತೆ. ಸೊ ಚೆನ್ನಾಗಿತ್ತು ಒಂಥರ. ಇವಾಗ ಬನ್ನಿ ಒಳಗಡೆ ಹೋಗ್ಬಿಟ್ಟು ನಮ್ಮ ಟೇಬಲ್ ಹತ್ರ ಹೋಗೋಣ. ನಮ್ಮ ಟೇಬಲ್ ಹತ್ರ ಹೋಗಿ ಏನೇನೆಲ್ಲ ಫುಡ್ ಇದೆ, ನಾವು ಯಾವ್ಯಾವುದೆಲ್ಲ ಫುಡ್ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋಗಿ ನೋಡೋಣ ಇಲ್ಲಿ. ಯಾಕೆಂದರೆ ಆಲ್ರೆಡಿ ಲೈವ್ ಮ್ಯೂಸಿಕ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಲೈವ್ ಮ್ಯೂಸಿಕ್ ಸ್ಟಾರ್ಟ್ ಆದಮೇಲೆ ಎಲ್ಲರೂ ಡ್ಯಾನ್ಸ್ ಕೂಡ ಆಡ್ತಾರೆ. ಸೊ ಅದೆಲ್ಲ ನೋಡ್ಬೋದು. ಫಸ್ಟ್ ಹೋಗಿ ಏನೇನಿದೆ ಫುಡ್ಡು ಅಂತ ಹೇಳಿ ನೋಡೋಣ ಅಂಥೇಳಿ ಇವಾಗ ನಮ್ಮದೆಲ್ಲ ಫೋಟೋ ಸೆಷನ್ ಎಲ್ಲ ಮುಗೀತು. ಫೋಟೋಸ್ ಎಲ್ಲ ಹಿಡ್ಕೊಂಡ್ವಿ ಎಲ್ಲರೂ. ಸೊ ಫುಡ್ ಏನೇನೆಲ್ಲ ಇದೆ ಅಂತ ಬನ್ನಿ ನೋಡೋಣ.
ಫೋಟೋಸು ಎಲ್ಲ ಹಿಡ್ಕೊಂಡು ಬರೋಷ್ಟರೊಳಗಡೆ ಆಲ್ಮೋಸ್ಟ್ ಫುಡ್ಡು ಅರ್ಧ ಖಾಲಿನೇ ಆಗಿಬಿಟ್ಟಿತ್ತು. ಸೊ ನಾನೇನು ಮಾಡಿದ್ವಿ, ನಾನು ಮತ್ತು ದಿವ್ಯಾ ಫಸ್ಟ್ ಬಂದ್ಬಿಟ್ವಿ, ಇನ್ನೂ ಭವಾನಿ ಮತ್ತು ಸೌಮ್ಯ ಇನ್ನೂ ಫೋಟೋಸ್ ಹಿಡಿತಾನೆ ಇದ್ದರು. ಸೊ ನಾವಿಬ್ಬರು ಹೋಗಿ ನಂಗಂತೂ ಹೊಟ್ಟೆ ಅಷ್ಟು ತಡೆಯೋಕ್ಕಾಗ್ತಲ್ಲ, ಫಸ್ಟ್ ಹೋಗಿ ಒಂದು ಸ್ವಲ್ಪ ಏನಾದ್ರು ತಿನ್ಕೊಂಡು ಬರೋಣ ಬನ್ನಿ ಅಂತ ಅಂದ್ಬಿಟ್ಟು ನಾನು ಮತ್ತು ದಿವ್ಯಾ ಬಂದ್ವಿ ಕೆಳಗಡೆ. ಆಲ್ಮೋಸ್ಟ್ ನಾವು ಬಂದಾಗೇ 3/4 ಭಾಗ ಖಾಲಿ ಆಗಿಬಿಟ್ಟಿತ್ತು. ನಾವು ಅವ್ರಿಗೆ ಹೇಳ್ತಾನೆ ಇದ್ದೀವಿ ಬಂದರೆ ಖಾಲಿ ಆಗಿಬಿಡುತ್ತೆ ಊಟ ಅಂತ ಅಂದ್ಬಿಟ್ಟು. ಅವ್ರು ಇನ್ನೂ ಫೋಟೋಸ್ ಹಿಡ್ಕೊಳ್ತಾನೆ ಇದ್ದರು. ನಾವಿಬ್ಬರು ಕೆಳಗಡೆಗೆ ಬಂದು ಬರೀ ಹಪ್ಪಳ ಆಮೇಲೆ ಒಂದಷ್ಟು ಕೇಕ್ಸ್ ಇತ್ತು ಅಷ್ಟೇ. ನಾವು ಸರಿ ಅಂದ್ಬಿಟ್ಟು ಇರೋದೇ ಅಷ್ಟು, ಏನು ಮಾಡೋಕ್ಕಾಗಲ್ಲ, ಇರೋದನ್ನೇ ತಿನ್ನೋಣ ಬಿಡಿ ಅಂತ ಅಂದ್ಬಿಟ್ಟು. ಯಾಕೆಂದರೆ ನಮ್ಮದೇ ತಪ್ಪು. ನಾವು ಅಲ್ಲಿ ಹೆಂಗೆ ಅಂತ ಹೇಳಿದ್ರೆ ನಾವು ಫೋಟೋಸ್ ಹಿಡ್ಕೊಂಡು ಆಲ್ಮೋಸ್ಟ್ ನಾವು ಫೋಟೋ ಇರೋದೇ 2 ಅವರ್ ಡಿನ್ನರ್ ಕ್ಲೋಸು. ಅದರಲ್ಲಿ ನಾವು ಬರೀ ಫೋಟೋಗೆ 1.5 ಅವರ್ ಮಾಡಿದ್ವಿ. ಇನ್ನು ½ ಅನ್ ಅವರ್ ಆಯ್ತು ಅಷ್ಟೇ ಇನ್ನೇನು ರೀಚ್ ಆಗೋದಕ್ಕೆ. ವಾಪಸ್ ಒಂದು ರೌಂಡ್ ಹಾಕ್ಕೊಂಡು ರಿವರ್ ಪೂರ್ತಿ ಒಂದು ರೌಂಡ್ ಹಾಕತ್ತದು. ಸೊ ಅಷ್ಟರಲ್ಲಿ ½ ಅನ್ ಅವರು ಇರಲಿಲ್ಲ ಆಲ್ಮೋಸ್ಟು. ಹಂಗೆ ನೋಡಿದ್ರೆ ಅಲ್ಲಿ ಬಂದಾಗ ಏನು ಮತ್ತಾನೆ ಇರುತ್ತೆ. ಸೌಮ್ಯ ಅವ್ರು ನೋಡಿ ಎಲ್ಲ ಖಾಲಿ ಆದಮೇಲೆ ಈಗ ಡ್ಯಾನ್ಸ್ ಆಡ್ಕೊಂಡು ಬರ್ತಾವಳೆ. ಅದಕ್ಕೆ ದಿವ್ಯಾ ಇಟ್ಕೊಂಡು ನೀನು ಆಮೇಲೆ ಡ್ಯಾನ್ಸ್ ಆಡುವಂತೆ, ಫಸ್ಟ್ ಹೋಗು ಖಾಲಿ ಆಗೋಗೈತಲ್ಲಿ, ಆಮೇಲೆ ಇನ್ನೂ ಏನೂ ಇರಲ್ಲ ಅಂತ ಬೈದರು. ಅದಕ್ಕೆ ಆವಾಗ ಹೋಗಿ ನೋಡೋಕೆ ಹೋಯ್ತಾಳೆ ಏನೈತೆ, ಏನ್ರಿ ಏನೂ ಇಲ್ಲ ಅಂದ್ಕೊಂಡು ಬಂದ್ಲು. ನಮಗೆ ಕೋಪನೇ ಬಂದ್ಬಿಡ್ತು. ಅಲ್ಲ ಅಷ್ಟೊತ್ತಿಂದ ಕರೆದಿದ್ದೀನಿ ಬಾರೆ ಅಂತ. ಬರ್ದಿರೋ ಫೋಟೋ ಹಿಡ್ಕೊಂಡು ನಿಂತ್ಕೊಬಿಟ್ಟು ನಾವು ಸರಿಯಾಗಿದ್ದೀವಿ, ನಾವು ಫೋಟೋಸ್ ಹಿಡ್ಕೊಂಡು ನಿಂತ್ಕೊಬಿಟ್ವಿ 4 ಜನನೂ. ಆಮೇಲೆ ಕೆಳಗಡೆಗೆ ಬಂದರೆ ಏನೂ ಇಲ್ಲ ಅಂತ ನಾವೇನು ಮಾಡೋಕ್ಕಾಗತ್ತೆ, ಇರೋದು ನಮ್ಗೆ ಅಟ್ಲೀಸ್ಟು ಅಷ್ಟಾದರೂ ಸಿಕ್ತು. ಆಮೇಲೆ ಕೊನೆಗೆ ಆ ಕ್ರೂಜ್ ಅವ್ರನ್ನ ಕೇಳಿದ್ದಕ್ಕೆ ಅವರು ಚಿಕನ್ ಬಿರಿಯಾನಿ ಬೌಲಲ್ಲಿ ಕೊಟ್ಟರು. ಸೊ ಅದನ್ನು ಸೌಮ್ಯ ತಿಂದ್ಲು ಅಷ್ಟೇನೆ. ಆಮೇಲೆ ತಿಂದ್ಬಿಟ್ಟು ಇನ್ನೇನು ಲಾಸ್ಟಲ್ಲಿ ಒಂದೇ ಒಂದು ಸಾಂಗ್ ಹಾಕ್ತೀವಿ ಅಂತೇಳಿ ಸಾಂಗ್ ಆಡ್ತಾಯಿದ್ರು. ಆವಾಗ ಸೌಮ್ಯ ಇಟ್ಕೊಂಡು ಬಿಡು ಅಟ್ಲೀಸ್ಟ್ ಊಟ ಆದ್ರೂ ಸಿಕ್ಕೆಲ್ಲ, ಹೋಗಿ ಒಂದು ಡ್ಯಾನ್ಸ್ ಆಡೋಣ ಅಂತ ಅಂದ್ಬಿಟ್ಟು ನಾವು 4 ಜನನು ಹೋಗಿ 1-2 ಸ್ಟೆಪ್ ಹಾಕಿದ್ವಿ. ಇನ್ನೇನು ಕ್ಲೋಸ್ ಆಗುವಂಥ ಟೈಮಲ್ಲಿ 1-2 ಸ್ಟೆಪ್ ಹಾಕ್ಬಿಟ್ಟು ಆಮೇಲೆ ಸರಿ ಅಂದ್ಬಿಟ್ಟು ಹೊರಗಡೆಗೆ ಬಂದ್ವಿ. ಹೊರಗಡೆಗೆ ಬಂದು ಹಾಗೆ 1-2 ಫೋಟೋಸ್ ಹಿಡಿಸ್ಕೊಂಡ್ವಿ ಅಷ್ಟೇನೆ. ಸೊ ಇವಾಗ ನೋಡಿ ಹೋಗ್ತಾ ಇದ್ದೀವಿ ರಿಟರ್ನು. ಇವಾಗ ರಿಟರ್ನು ಹೋಗಿ ಇವತ್ತು ನಮ್ಮ ಜೊತೆ ಇದ್ದಾರೆ ಗೊತ್ತಾ ಗೈಡು, ಅವರು ಇವತ್ತೇ ಲಾಸ್ಟ್ ಇರೋದು. ಯಾಕೆಂದರೆ ಅವರು ನಾಳೆಯಿಂದ ಇರಲ್ಲ ನಮ್ಮ ಜೊತೆಗೆ. ಯಾಕೆಂದರೆ ನಾವು ಕೂಡ ನಾಳೆನೇ ಲಾಸ್ಟ್ ನಮ್ಮ ಟ್ರಿಪ್ಪು ಬಂದು. ಸೊ ನಾಳೆಗೆ ನಿಮಗೆ ಬೇರೆ ಗೈಡ್ ಬರ್ತಾರೆ. ಯಾಕೆಂದರೆ ನಿಮ್ಮನ್ನ ಹಾಗೆ ಏರ್ಪೋರ್ಟಿಗೆ ಡ್ರಾಪ್ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ನಾಳೆ ಬೇರೆ ಗೈಡ್ ಬರ್ತಾರೆ ಅಂತ ಹೇಳಿದ್ದಾರೆ. ಓಕೆ ಮ್ಯಾಮ್ ಆಯಿತು ಅಂತ ಅಂದ್ಬಿಟ್ಟು ರೂಮ್ಗೆ ಹೋದ್ವಿ. ರೂಮ್ಗೆ ಹೋದ್ಮೇಲೆ ನಿಮ್ಗೆ ಹಾಗೆ ಒಂದು ರೌಂಡು ಮಾರ್ಕೆಟೆಲ್ಲ ಸುತ್ತಾಡಿಸ್ತೀನಿ ಬನ್ನಿ ಅಂತ ಕರೆದ್ರು. ಓಕೆ ಮ್ಯಾಮ್ ಆಯಿತು ರೆಡಿ ಆಗ್ಬಿಟ್ಟು ಬಂದುಬಿಡ್ತೀವಿ ಅಂತ ನೋಡಿ ರೆಡಿ ಆಗಿಬಿಟ್ಟು ಬಂದ್ವಿ. ಮತ್ತು ಇನ್ನೊಂದೇನೆಂದರೆ ಇಲ್ಲಿ ಫೇಮಸ್ ಬಂದು ಟುಕು ಆಟೋ. ಸೊ ಆಟೋನ ಟುಕು ಅಂತ ಕರೀತಾರಂತೆ ಇಲ್ಲಿ. ಸೊ ಅದ್ರಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಗೈಡು ಅದ್ರಲ್ಲಿ ಕರ್ಕೊಂಡು ಹೋದ್ರು. ಈ ಮಾರ್ಕೆಟ್ ಹೆಸರು ಬಂದು ಮೇ ಬಿ ಸರೋಜಿನಿ ಮಾರ್ಕೆಟು ಏನೋ ಹೇಳಿದ್ರು ಅವರು. ಸೊ ಅದೆಲ್ಲ ಒಂದು ರೌಂಡ್ ಹಾಕೋಣ ಅಂತ ಕರ್ಕೊಂಬಂದ್ವಿ. ಬಟ್ ಆದರೆ ನಾವು ಹೊರಗಡೆಗೆ ಬಂದಾಗೇ ಆಲ್ಮೋಸ್ಟು 12 o'clock ಏನೋ ಆಗಿತ್ತು. ಆ್ಯಕ್ಚುಲಿ 12 o'clock ಆದ್ರೂ ಓಪನ್ ಇರುತ್ತಂತೆ ನಮ್ಮ ಗೈಡ್ ಹೇಳಿದ್ರು. ಬಟ್ ಇವತ್ತು ಓಪನ್ ಇಲ್ಲ ಅಷ್ಟೇನೆ. ಇಟ್ಸ್ ಓಕೆ ನೋ ಪ್ರಾಬ್ಲಮ್, ಒಂದು ರೌಂಡ್ ನೋಡಿ. ಇಲ್ಲಾಂತಂದರೆ ನಾಳೆ ನಿಮ್ಗೆ ಹೇಗಿದ್ರು ಶಾಪಿಂಗಿಗೆ ಅಂತ ಹೇಳಿ ಮಾರ್ನಿಂಗ್ ಟೈಮ್ ಇದೆ, ಶಾಪಿಂಗ್ ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ಲೆಲ್ಲಿ ಶಾಪಿಂಗ್ ಐಟಮ್ಸು ಏನೇನು ಸಿಗುತ್ತೆ ಅಂತೆಲ್ಲ ಫುಲ್ಲು ತೋರಿಸಿದ್ರು. ಸೊ ಅದನ್ನೆಲ್ಲ ನೋಡಿಕೊಂಡು ಇವಾಗ ನಮ್ಮ ಗೈಡ್ಗೆ ಸೆಂಡ್ ಆಫ್ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. Selfie, photo. And Say here. and hope see you next time. Yeah, sure. Okay. Sure, we'll contact. Yeah, hope that enjoy. Yeah, very much. You support me a lot. Because of you, we saw everything. Everything. And we are You are very cool. You are cool and very supportive. Feel bad. Because we came late. Because every day we came late. So sorry. Don't mind. We adjusted for 4 days. 4 days. Holiday, ಬಟ್ ನಿಜ ತುಂಬ ಹೆಲ್ಪ್ ಮಾಡಿದ್ರು ನಮಗೆ. ಪ್ರತಿಯೊಂದಕ್ಕೂ ತುಂಬ ಹೆಲ್ಪ್ ಮಾಡಿದ್ರು ನಮಗೆ. ಥ್ಯಾಂಕ್ ಯು ಸೋ ಮಚ್. ನೋಡ್ರೆ I'm crying. Oh, we missed you, so we are crying. You're missing us. Okay, don't cry, don't cry. Okay, ma'am, you carry on. You can say Okay, ma'am. Thank you so much. Bye, bye. Bye, bye. 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 Okay. Bye, ma'am. Take care, ma'am. Take care. Take care. Okay. When you coming India, you call me. Okay. Okay?
Visit once. Thank you. Bye. Bye bye. Okay. Bye. Take care. Bye. Bye. ನೆಕ್ಸ್ಟ್ ಟೈಮ್ ಬಾಯ್. ನೋಡಿದ್ರಲ್ಲ ನಮ್ಮ ಗೈಡ್ ಎಷ್ಟು ಸಾಫ್ಟಾಗಿ ಮಾತಾಡ್ತಾರೆ ಅಂತ. ಬಟ್ ಆದರೆ ಅವ್ರಿಗೆ ಕನ್ನಡ ಬರಲ್ಲ, ನಮಗೂ ಇಂಗ್ಲೀಷ್ ಅರ್ಧಂಬರ್ಧ. ಸೊ ಹೆಂಗಿತ್ತು ಅಂದರೆ ನಾವು ಇದ್ದಷ್ಟು ದಿನ, ಅವರು ನಮ್ಮ ಜೊತೆ ಗೈಡಾಗಿದ್ದಷ್ಟು ದಿನ ಹೀಗೆ ನಡೀತಾ ಇತ್ತು ನಮ್ಮ ಮಾತುಗಳು. ಸೊ ನಾವು ಹೇಳೋದು ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ, ಅವ್ರು ಹೇಳೋದು ನಮಗೆ ಅರ್ಥ ಆಗ್ತಿರ್ಲಿಲ್ಲ. ಬಟ್ ಆದರೆ ತುಂಬ ಫನ್ನಿಯಾಗಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಯಾರೂ ಮರಿಬೇಡಿ. ಹೀಗೆ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.